ಬೆಳಿಗ್ಗೆ ಮಾಡಿರುವಂಥ ಶಾವಿಗೆ ಉಪ್ಪಿಟ್ಟು ಜಾಸ್ತಿ ಆಗಿಬಿಟ್ಟಿದೆ, ಯಾರು ತಿಂತಾ ಇಲ್ಲ, ಇದನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೋಸ್ಕರ. ಉಳಿದಿರುವಂಥ ಶಾವಿಗೆ ಉಪ್ಪಿಟ್ಟನ್ನ ಉಪಯೋಗಿಸ್ಕೊಂಡು ಈ ಸೂಪರ್ ಆಗಿರುವಂಥ ಪರಾಟನ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಯಾರು ಇದನ್ನು ಖಂಡಿತ ಕಂಡಿಡಿಯಲ್ಲ, ನೀವು ಬೆಳಿಗ್ಗೆ ಉಳಿದಿರುವಂಥ ಉಪ್ಪಿಟ್ಟಿಂದ ಪರಾಟ ಮಾಡಿದ್ದೀರಾ ಅಂತ. ಅಷ್ಟು ಚೆನ್ನಾಗಿರುತ್ತೆ, ಚಿಕ್ಕ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಸೊ ನಾನಿಲ್ಲಿ ಉಳಿದಿರುವಂಥ ಶಾವಿಗೆ ಉಪ್ಪಿಟ್ಟು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಮೀಡಿಯಮ್ ಸೈಜ್ದು 2 ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಗ್ರೇಟರಿಂದ ಗ್ರೇಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ. ಇದಕ್ಕೇನೆ ಅರ್ಧ ಟೀ ಸ್ಪೂನ್ ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ ಸೇರಿಸ್ಬಿಟ್ಟು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಲೂಗಡ್ಡೆ ಬೇಯಿಸಬೇಕಾದ್ರೂ ಉಪ್ಪು ಹಾಕ್ಕೊಂಡಿರ್ತೀರ, ಶಾವಿಗೆ ಉಪ್ಪಿಟ್ಟಿಗೂ ಉಪ್ಪು ಹಾಕ್ಕೊಂಡಿರ್ತೀರ, ಸೊ ಸ್ವಲ್ಪ ಕಡಿಮೆನೇ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಆಲೂಗಡ್ಡೆ ತುಂಬ ಸಾಫ್ಟಾಗಿ ಬೇಯಿಸ್ಕೊಳ್ಬಾರ್ದು, ಕುಕ್ಕರಲ್ಲಿ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಅಂದರೆ 90% ಆಲೂಗಡ್ಡೆ ಬೆಂದಿರಬೇಕು. ಆಲೂಗಡ್ಡೆನ ತುಂಬ ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ನೀವು ಪರಾಟ ಲಟ್ಟಿಸ್ಬೇಕಾದ್ರೆ ಸ್ಟಫಿಂಗ್ ಎಲ್ಲ ಹೊರಗಡೆ ಬರುತ್ತೆ. ಸೊ ನೋಡಿ, ಸ್ಟಫಿಂಗ್ ಅನ್ನೋದು ಈ ರೀತಿ ಸ್ವಲ್ಪ ಗಟ್ಟಿಯಾಗಿರಬೇಕು. ಇದರ ಜೊತೆಗೆ ನೀವು ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೋದು. ಇದನ್ನು ಉಪಯೋಗಿಸ್ಕೊಂಡು ನೀವು ಬೇಕಿದ್ರೆ ಕಟ್ಲೆಟ್ ಕೂಡ ಮಾಡ್ಕೊಳ್ಬೋದು, ಅಥವಾ ಈ ರೀತಿ ಪರಾಟ ಕೂಡ ಮಾಡ್ಬೋದು. ಕಟ್ಲೆಟ್ ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ಸೊ ಈಗ ಸ್ಟಫಿಂಗ್ ರೆಡಿ ಆಯಿತು. ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಕಪ್ ಗೋಧಿ ಹಿಟ್ಟು, ಅರ್ಧ ಟೀ ಸ್ಪೂನ್ ಉಪ್ಪು, ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಹಿಟ್ಟು ಕಲಿಸ್ಕೊಳ್ಬೇಕು. ನಾರ್ಮಲ್ ಆಗಿ ಚಪಾತಿ ಹಿಟ್ಟು ಕಲಿಸ್ಕೊಳ್ತೀರಲ್ವ, ಅದಕ್ಕಿಂತ ಒಂಚೂರು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಸೊ ನೋಡಿ, ಈ ರೀತಿ ಗಟ್ಟಿಯಾಗೂ ಅಲ್ಲ ಸಾಫ್ಟಾಗೂ ಅಲ್ಲ, ಸೆಮಿ ಸಾಫ್ಟಾಗಿ ಕಲಿಸ್ಬಿಟ್ಟು ಇದರ ಮೇಲ್ಗಡೆ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಂಡು ಒಂದು ತಟ್ಟೆ ಮುಚ್ಚಿ 10-15 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟು ನಂತರ ನೀವು ಪರಾಟನ ಮಾಡ್ಕೊಳ್ಬೋದು. ಈಗ ಪರಾಟ ಲಟ್ಟಿಸ್ಕೊಳ್ಳೋದಕ್ಕೆ ನಾರ್ಮಲ್ ಆಗಿ ಚಪಾತಿ ಮಾಡ್ಕೊಳ್ತೀರಾ ಅಲ್ವಾ, ಅದೇ ರೀತಿಯೇ ಗೋಧಿ ಹಿಟ್ಟಲ್ಲಿ ಇದನ್ನು ಉರುಳಿಸ್ಬಿಟ್ಟು ನೋಡಿ ಈ ರೀತಿ ಲೈಟಾಗಿ ರೋಲ್ ಮಾಡಿಕೊಂಡು ಇದರ ಮಧ್ಯಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂಥ ಸ್ಟಫಿಂಗ್ನ ಇಟ್ಬಿಟ್ಟು ನೀಟಾಗಿ ಎಲ್ಲ ಕಡೆ ಸೀಲ್ ಮಾಡ್ಕೊಳ್ಬೇಕು. ಈ ಆಲೂ ಪರಾಟ ಎಲ್ಲ ಮಾಡ್ತೀರಾ ಅಲ್ವಾ, ಅದೇ ರೀತಿಯೇ ಮಾಡ್ಕೊಳ್ಳಿ. ಈಗ ಈ ರೀತಿ ಮತ್ತೆ ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಬಿಟ್ಟು ರೋಲ್ ಮಾಡ್ಕೊಳ್ಬೇಕು. ಸ್ವಲ್ಪ ಮಂದವಾಗೆ ರೋಲ್ ಮಾಡ್ಕೊಳ್ಳಿ, ಜಾಸ್ತಿ ತೆಳುವಾಗಿ ಮಾಡೋಕ್ಕೆ ಹೋಗಬೇಡಿ. ನೀವಿದು ರೆಡಿ ಆದಮೇಲೆ ಕಟ್ ಮಾಡಿಬಿಟ್ಟು ಇದರ ಮೇಲ್ಗಡೆ ಸ್ವಲ್ಪ ಬಟರ್ ಹಚ್ಬಿಟ್ಟು ಮಕ್ಕಳ ಟಿಫನ್ ಬಾಕ್ಸ್ಗೆ ಅಥವಾ ಬೆಳಿಗ್ಗೆ ತಿಂಡಿಗೂ ಮಾಡ್ಕೊಡ್ಬೋದು. ಖಂಡಿತ ಮಕ್ಕಳು ಖಾಲಿ ಮಾಡ್ಕೊಂಡು ಬರ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ನೋಡಿ, ನಾನಿಲ್ಲಿ ಇನ್ನೊಂದು ಪರಾಟನೂ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ಸ್ಟಫಿಂಗ್ ಅನ್ನೋದು ಸ್ವಲ್ಪನೂ ಹೊರಗಡೆ ಬರಲ್ಲ, ತುಂಬ ಚೆನ್ನಾಗಿ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗಿರುತ್ತೆ. ಈ ರೀತಿ ಎಲ್ಲ ಪರಾಟಗಳನ್ನು ರೋಲ್ ಮಾಡಿಕೊಂಡು ಚೆನ್ನಾಗಿ ಬಿಸಿ ಆಗಿರುವಂಥ ತವಾ ಮೇಲ್ಗಡೆ ಹಾಕ್ಬಿಟ್ಟು ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು 2 ಕಡೆ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಖತ್ ಟೇಸ್ಟಿ ಆ್ಯಂಡ್ ಸಿಂಪಲ್ ಆಗಿರುವಂಥ ಶಾವಿಗೆ ಉಪ್ಪಿಟ್ಟಿನ ಪರಾಟ ರೆಡಿಯಾಗುತ್ತೆ. ಸೊ ಉಳಿದಿರುವಂಥ ಪರಾಟನೂ ಇದೇ ರೀತಿಯೇ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ಸೈಡ್ ಡಿಶ್ ಇಲ್ಲ ಅಂದರೂ ತಿನ್ನೋದಕ್ಕೆ ಚೆನ್ನಾಗೇ ಇರುತ್ತೆ. ಹಂಗೂ ನಿಮಗೆ ಸೈಡ್ ಡಿಶ್ ಬೇಕು ಅಂತ ಅನಿಸಿದ್ರೆ ಉಪ್ಪಿನಕಾಯಿ, ಟೊಮೆಟೊ ಕೆಚಪ್ ಅಥವಾ ಮೊಸರು ಜೊತೆಲಿ ಟೇಸ್ಟ್ ಮಾಡಿ ಸೂಪರಾಗಿರುತ್ತೆ. ಸೊ ಉಳಿದಿರುವಂಥ ಉಪ್ಪಿಟ್ಟನ್ನ ವೇಸ್ಟ್ ಮಾಡೋ ಬದಲು ಈ ರೀತಿ ಪರಾಟ ಮಾಡಿಕೊಂಡು ತಿನ್ನಿ. ಮನೆಯವ್ರಿಗೂ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.